ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾನಿಪುರಿ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಳ್ಳಿ. ಕೊತ್ತಂಬರಿ, ಮೆಣಸಿನ್ಕಾಯಿ, ಪುದೀನ, ಬೆಳ್ಳುಳ್ಳಿ, ಅಲ್ಲ ಮತ್ತು ಜೀರಾ, ಕಾಳುಮೆಣಸು, ಧನಿಯಾ ಇವೆಲ್ಲನೂ ಇಟ್ಕೊಳ್ಳಿ. ನಂತರ ಧನಿಯಾ, ಕಾಳುಮೆಣಸು, ಜೀರಾನ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅದರ ಘಮ ಬರೋ ಮಟ್ಟ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ತೀರಿ ಅದು ನಿಮಗೆ ಸಂಬಂಧಪಟ್ಟಿದ್ದು. ಕಾಳುಮೆಣಸು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಕಾಳುಮೆಣಸು ಜಾಸ್ತಿ ಮಾಡ್ಕೊಳ್ಳಿ. ಜೀರಾ ಆಯಿತು, ಧನಿಯಾ ಆಯಿತು, ಇವೆರಡನ್ನೂ ನೀವು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ಹೆಚ್ಚಿನ ಪ್ರಮಾಣದಲ್ಲಿ ನೀವು ಮಾಡಬೇಕಂದ್ರೆ ಇದರ ಪೌಡ್ರ್ ಏನೈತಿ ಮಾಡಿಟ್ಕೊಂಡು ನೀರಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆ ಥರನೂ ಬರ್ತೈತಿ. ಇಲ್ಲಪ್ಪ ನಾನು ಡೈರೆಕ್ಟಾಗಿ ಕೊತ್ತಂಬರಿ ಅದರೊಳಗೇ ಹಾಕಿ ಮಾಡ್ತೀನಪ್ಪ ಅಂತಂದರೆ ಇನ್ನೂ ಟೇಸ್ಟಿ ಆಗುತ್ತೆ. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿಗೆ ಕೊತ್ತಂಬರಿ ಇವೆಲ್ಲ ಏನಿದೆ ನೋಡಿ ಮಿಶ್ರಣ ಎಲ್ಲ ಏನಿದಾವೆ ಅವನ್ನೆಲ್ಲ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಆಯಿತು, ಪುದೀನ ಆಯಿತು, ಬೆಳ್ಳುಳ್ಳಿ, ಅಲ್ಲ ಇವೆಲ್ಲ ಇವನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದಂಥ ಕಾಳುಮೆಣಸು, ಧನಿಯಾ, ಜೀರಾ ಇವೆಲ್ಲ ಏನಿದಾವಲ್ಲ ಇವನ್ನೂ ಹಾಕ್ಕೊಳ್ಳೋಣ. ಇದು ಕಾಳುಮೆಣಸಿಂದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಸಕ್ಕರೆ, ನಂತರ ಉಪ್ಪು ಹಾಕ್ಕೊಳ್ಬೇಕು. ನಿಮಗೆ ಸಕ್ಕರೆ ಇಷ್ಟ ಇಲ್ಲಪ್ಪ ಅಂತಂದರೆ ಬೆಲ್ಲನೂ ಹಾಕ್ಬೋದು, ನಿಮ್ಮ ಇಷ್ಟ. ಸಕ್ಕರೆ ಹಾಕಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಾಗ್ತೈತಿ ಅಂತ ನಾವು ಸಕ್ಕರೆ ಹಾಕಿ ಮಾಡೋದು. ಇವಾಗ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಅದರ ಪೇಸ್ಟು ರೆಡಿ ಆಯಿತು. ಈ ಪೇಸ್ಟಿಗೆ ನಾನು ಒಂದು ಚರ್ಗಿ ಮೇಲೆ ನೀರು ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಏನು ಹತ್ತಿದೆ ಅದು ಜಾರ್ನಲ್ಲಿ ಅದು ಅಷ್ಟು ಕ್ಲೀನಾಗಿ ಇನ್ನೊಂದು ಅರ್ಧ ಚರಿಗೆಯಷ್ಟು ನೀರು ಹಾಕ್ಕೊತೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗೆಲ್ಲ ಅದನ್ನು ತೊಳ್ಕೊಂಡು ಇದಕ್ಕೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇವಾಗ ಪಾನಿಪುರಿ ನೀರು ರೆಡಿ ಆಯಿತು. ಇದಕ್ಕೆ ನೀವು ಬೇಕಂದ್ರೆ ಹುಳಿ ಬೇಕಂತಂದ್ರೆ ಹುಣಸೆ ಹುಳಿನೂ ಆ್ಯಡ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನಮಗೆ ಲಿಂಬೆಹಣ್ಣು ಬೇಕಂದ್ರೆ ಲಿಂಬೆಹಣ್ಣನ್ನು ಹಾಕೋಬೋದು. ನಾನಿಲ್ಲಿ ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪಾನಿಪುರಿ ನೀರು ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಾಡಿಕೊಂಡು ಮನೆಯಲ್ಲೇ ತಿನ್ನಿರಿ. ನಾನು ಆಲ್ರೆಡಿ ಪಲ್ಯ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಿಮಗೆ ಪಾನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.